ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪ ಆಗ್ತಾ ಇದೆ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಚುನಾವಣಾ ಆಯುಕ್ತರಿಗೆ ಮೈತ್ರಿ ನಾಯಕರು ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರಿಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರನ್ನು ಒಳಗೊಂಡಿರತಕ್ಕಂಥ ನಿಯೋಗ ಇವತ್ತು ದೂರನ್ನು ಸಲ್ಲಿಕೆ ಮಾಡಿದೆ. ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲರೂ ಸಹ ಹೋಗಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರಿಗೆ ದೂರನ್ನು ಕೊಟ್ಟು ಬಂದಿದ್ದಾರೆ. ರಾಜ್ಯದಲ್ಲಿ ಸರಿಯಾಗಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇಲ್ಲ, ಲೋಪಗಳಾಗ್ತಾ ಇದ್ದಾವೆ, ಪಾರದರ್ಶಕವಾಗಿ ನಡೀತಾ ಇಲ್ಲ, ಬಿಎಲ್ಒಗಳು ಒತ್ತಡಕ್ಕೆ ಮಣಿತಾ ಇದ್ದಾರೆ, ಅಧಿಕಾರಿಗಳು ರಾಜ್ಯ ಸರ್ಕಾರ ಹೇಳಿದಂತೆ ಕೇಳ್ತಾ ಇದ್ದಾರೆ, ಎಲ್ಲಿ ಎಸ್ಐಆರ್ ಮಾಡಬೇಕು ಅಲ್ಲಿ ಮಾಡ್ತಾ ಇಲ್ಲ, ಎಲ್ಲಿ ಮಾಡಬಾರ್ದು ಅಲ್ಲಿ ಮಾಡ್ತಾ ಇದ್ದಾರೆ, ಜನರನ್ನೆಲ್ಲ ಗುಡ್ಡೆ ಸೇರಿಸ್ಕೊಂಡು ಒಂದು ಕಡೆ ಎಸ್ಐಆರ್ ಅನ್ನು ಮಾಡ್ತಾ ಇದ್ದಾರೆ. ಅದು ನಿಯಮಾವಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಮನೆ ಮನೆಗೆ ಬಿಎಲ್ಒಗಳು ಭೇಟಿ ಕೊಡ್ತಾ ಇಲ್ಲ, ಎನ್ಯುಮರೇಷನ್ ಫಾರ್ಮನ್ನು ಎಲ್ಲಂದ್ರೆ ಅಲ್ಲಿ ಭರ್ತಿ ಮಾಡಿಸ್ಕೊಳ್ತಾ ಇದ್ದಾರೆ. ಇದು ಸರಿಯಾಗಿರ್ತಕ್ಕಂಥ ಪ್ರಕ್ರಿಯೆ ಅಲ್ಲ ಅಂತ ಚುನಾವಣಾ ಆಯೋಗದ ಗಮನಕ್ಕೆ ತರುವ ಕೆಲಸವನ್ನು ಮೈತ್ರಿ ನಾಯಕರು ಮಾಡಿದ್ದಾರೆ. ವಿತ್ ಎವಿಡೆನ್ಸ್, ವಿತ್ ಪ್ರೂಫ್. ಕುಮಾರಸ್ವಾಮಿಯವರು ರಾಮನಗರದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪ ಆಗ್ತಾ ಇದೆ ಅನ್ನುವ ಒಂದು ವಿಡಿಯೋವನ್ನು ಬಹಿರಂಗ ಮಾಡಿದರು. ಅದೇ ವಿಡಿಯೋವನ್ನು ಮತ್ತು ಆರ್ ಅಶೋಕ್ ಅವರು ಚಾಮರಾಜಪೇಟೆಯಲ್ಲೂ ಸಹ ಇದೇ ರೀತಿಗೆ ಆಗ್ತಾ ಇದೆ ಅಂತ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ರು. ಸೊ ಆ ಒಂದು ವಿಡಿಯೋ ಸೇರಿದ ಹಾಗೆ ರಾಜ್ಯದಾದ್ಯಂತ ಇರ್ತಕ್ಕಂಥ ಒಂದಷ್ಟು ವಿಡಿಯೋಗಳನ್ನು ಇಟ್ಕೊಂಡು ಚುನಾವಣಾ ಆಯೋಗಕ್ಕೆ ಅದನ್ನು ದೂರಿನ ಮುಖೇನ ಸಲ್ಲಿಕೆ ಮಾಡಿದ್ದಾರೆ. ಸೊ ಇವತ್ತು ಮೈತ್ರಿ ನಾಯಕರು ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಇದರ ನೇತೃತ್ವವನ್ನು, ಆರ್ ಅಶೋಕ್ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಅಕ್ರಮ ಮತದಾರರನ್ನ ಪಟ್ಟಿಯಲ್ಲಿ ಸೇರಿಸುವ ಪ್ರಯತ್ನ ನಡೀತಾ ಇದೆ ಅಂತ ದೂರಿದ್ದಾರೆ. ದೂರು ಸಲ್ಲಿಸಿದ ಬಳಿಕ ಮೈತ್ರಿ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಎಸ್ಐಆರ್ ಬಗ್ಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡಿತ್ತು. ಈಗ ಅವರೇ ಅದನ್ನ ಬುಡಮೇಲು ಮಾಡಲು ಹೊರಟಿದ್ದಾರೆ. ಮನೆ ಮನೆಗೆ ಹೋಗಿ ಮತಪಟ್ಟಿ ಪರಿಷ್ಕರಣೆ ಮಾಡಬೇಕನ್ನುವಂಥ ನಿಯಮ ಇದೆ. ಮಸೀದಿ, ಸಮುದಾಯ ಭವನಗಳಲ್ಲಿ ಕೂತ್ಕೊಂಡು ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರನ್ನು ಕೊಟ್ಟಿದ್ದೀವಿ, ಕೂಲಂಕುಷವಾಗಿ ಪರಿಶೀಲನೆ ಮಾಡುವ ಬಗ್ಗೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಓಕೆ, ಸೊ ಇವತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟ ಬಳಿಕ ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರನ್ನು ಕೊಟ್ಟರು. ಈ ಟೈಮ್ನಲ್ಲಿ ಸಮರ್ಪಕವಾಗಿ ಎಸ್ಐಆರ್ ನಡೀತಾ ಇಲ್ಲ, ಇಷ್ಟ ಬಂದಂಗೆ ಎಸ್ಐಆರ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮೈತ್ರಿ ನಾಯಕರು ದೂರನ್ನು ಕೊಟ್ಟಿದ್ದಾರೆ.